ಯಾವತ್ತು ನಮ್ಮ ಕಾಡ್ ಪಾಪನ್ಕ ಪೀಸ್ ಎದ್ದೋಗೋದು ಇವತ್ತು ನಮ್ಮ ಮೋಟರ್ ಕೂಡ ಎದ್ದೋಯ್ತು. ಸರಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಮೋಟರ್ ಆನ್ ಮಾಡಕ್ ಹೋದ್ರೆ ಮೋಟರ್ ಕೂಡ ಆನ್ ಆಗಿಲ್ಲ. ನಾನು ಫಸ್ಟ್ ಏನಪ್ಪ ಚೆಕ್ ಮಾಡ್ತೀನಿ, ಪೀಸ್ ಕೂಡ ಚೆಕ್ ಮಾಡ್ತೀನಿ. ಪೀಸ್ ಕಿತ್ ನೋಡಿದಾಗ ಪೀಸ್ ಕೂಡ ಎದ್ದೋಗಿತ್ತು. ಪೀಸ್ ಏನ್ ಕಣ ಹೋಗೋದಂತಂದ್ರೆ ಕರೆಂಟ್ ಅನ್ನ ಏರುಪೇರ್ ಆದಾಗ ಪೀಸ್ ಕೂಡ ಎದ್ದೋಗ್ತೈತೆ. ಮೋಟರ್ ಸ್ಟಾರ್ಟರ್ ಯಾವ್ದೇ ತರ ತೊಂದರೆ ಆಗ್ಕೂಡ್ದಂತ ಅದೇ ತರ ಪೀಸ್ ಕೂಡ ಎಲ್ಲ ಕೂಡ ಫಿಟ್ ಮಾಡಿ ಅದೇ ತರ ಕೂಡ ಚೆಕ್ ಮಾಡಿ ನೋಡಿದ್ರೆ ಸ್ಟಾರ್ಟರ್ ಅಲ್ಲಿ ಕರೆಂಟ್ ಕೂಡ ಪಾಸ್ ಆಗ್ತೈತೆ. ಈ ತುಮಕೂರು ಸ್ಟಾರ್ಟರ್ ಅಲ್ಲಿ ಕರೆಕ್ಟ್ ಆಗಿ 2 ನಿಮಿಷ ಅಂತ ಕೂಡ ಇಕ್ಕಿರ್ತೀರಿ ಟೈಮಿಂಗ್ಸ್. ಕರೆಕ್ಟ್ ಆಗಿ 2 ನಿಮಿಷ ಆದ್ಮೇಲೆ ಕೂಡ ಅದು ಮೋಟರ್ ಕೂಡ ಎತ್ಕೊಳೋದು. ಅದೇ ತರ ಡೋರ್ ಕೂಡ ಕ್ಲೋಸ್ ಮಾಡಿ ಏನ್ ಕಡೆ ನೀರ್ ಬಿಡ್ತಾರೆ ಅಂತ ನೀವು ಅದಕ್ಕೆಲ್ಲ ಬಿನ್ ಸುತ್ತಿದ್ರಿ. ಅದಕ್ಕೋಸ್ಕರ ಸೆರೆಮಟಿಯಲ್ಲಿ ಬಂದು ಗೇಟ್ ವಾಲ್ ಕೂಡ ಚೆಕ್ ಮಾಡ್ಕೊಂಡು ನೋಡಿದ್ರೆ ಕೃಷಿ ಹೊಂಡಕ ನೀರ್ ಕೂಡ ಬೀಳ್ತಾ ಇತ್ತು. ಅದೇ ತರ ಟೈಮ್ ನೋಡಿದ್ರೆ 10:30 11 ಗಂಟೆ ಕೂಡ ಆಗಿತ್ತು. ಮುಳಬಾಗ್ಲಿಂದ ಬಿಬಿ ಭರತ್ ಕೂಡ ಬಂದಿದ್ದು. ಅದೇ ತರ BGVMK ಅವರು ಕೂಡ ಬಂದಿದ್ರು. BGVMK ಅವರು ಬಂದು ಅವರು ಕೂಡ ನಮ್ಮ ರೈತರು ನಾವು ಯಾವ ತರ ತೋಟ ಮಾಡ್ತೀರಿ, ಯಾವ ತರ ಬೆಳೆ ಬೆಳಿತೀರಿ ಅಂತ ಸಂಪೂರ್ಣ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ತೋಟದ ಬಗ್ಗೆ. ಅದೇ ತರ ಟೈಮ್ ಸಿಕ್ಕಿದಾಗ ಯಾವ ತರ ವಿಡಿಯೋಸ್ ಮಾಡಿ ಎಡಿಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಇದೆಲ್ಲ ಕೂಡ ತಿಳ್ಕೊಂಡು ಪಾಪ ಅವ್ರು ನಂಗೆ ಕಳಿಸಿ ಚೆನ್ನಾಗಿರಲ್ಲ ಮುಟ್ಟಿದ್ದು. ನಾನು ಸೌದಿಗ್ಲು ಮತ್ತೆ ನೀರ್ ಕ್ಯಾನು ಮತ್ತೆ ತಪ್ಪಲೆ ಕೂಡ ಎತ್ಕೊಂಡು ನಮ್ಮ ತೋಟದ ಹತ್ರ ಕೂಡ ಬಂದ್ರೆ ಸರಿ ಮುಟ್ಟಿದ್ದು. ಇವ್ರು ಬಂದಿದ್ದು ಸ್ಪೆಷಲ್ಗೋಸ್ಕರ ಇವತ್ತು ಚಿಕನ್ ಕೂಡ ಮಾಡ್ಬೇಕಾಯ್ತು. ಯಾವ ಚಿಕನ್ ಮಾಡ್ತಾ ಇದ್ರೆ ಇವತ್ತು ಚಿಕನ್ ಮತ್ತೆ ತಲೆ ಮತ್ತೆ ಕಾಲುಗಳು ಕೂಡ ಮಾಡ್ತಾ ಇದ್ರೆ. ಯಾವಾಗ್ಲೂ ಚಿಕನ್ ನಾನೇ ಕೂಡ ರೆಸಿಪಿ ಕೂಡ ರೆಡಿ ಮಾಡೋದು. ನಾನು ಮಾಡೋ ಚಿಕನ್ ನೀವ್ಯಾರು ತಿನ್ಬೇಕಂತ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಮಾಡಿ. ಯಾರ್ ಕಮೆಂಟ್ ಎಷ್ಟು ಲೈಕ್ ಬಂದಿರ್ತೈತೋ ನಾನೇ ಅವ್ರನ್ನ ಕಾಲ್ ಮಾಡಿ ಅದೇ ತರ ನಾನು ಕೂಡ ಮೆಸೇಜ್ ಮಾಡಿ ಅವ್ರ ನಮ್ಮ ತೋಟದ ಹತ್ರ ಕೂಡ ಕಳ್ಸ್ಕೊಂಡು ಚಿಕನ್ ಮಟನ್ ಏನ್ ಬೇಕಾ ಕೂಡ ನನ್ನ ಕೈಯಾರೆ ಕೂಡ ಮಾಡಿ ಕೂಡ ಹಾಕ್ತೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಕ ರಾತ್ರಿ 7 ಗಂಟೆ ಆಗಿತ್ತು. ಇವತ್ತು ಕತೆ ಇಷ್ಟ ಸಿಗ್ತೀನಿ ಫ್ರೆಂಡ್ಸ್.